ಹಾಯ್ ಫ್ರೆಂಡ್ಸ್ ಟೈಮ್ ಆಗಿದೆ ಇವಾಗ 6 ಗಂಟೆ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಉಗುರು ಬೆಚ್ಚಗೆ ನೀರು ಕುಡಿತೀನಿ 1 ಲೋಟ. ಅದಾದಮೇಲೆ ವಾಕಿಂಗ್ ಮಾಡ್ತೀನಿ. ಬನ್ನಿ, ನನ್ನ ವೇಟ್ ಲಾಸ್ ಜರ್ನಿನ ಇವತ್ತಿಂದ ಶುರು ಮಾಡಿದ್ದೀನಿ. ಹೇಗಿರುತ್ತೆ ಅಂತ ನೋಡೋಣ. ಮೊದಲು 1 ಲೋಟ ಬಿಸಿನೀರು ಕುಡಿ. ಫ್ರೆಂಡ್ಸ್, ನಾನು ವಾರ್ಮ್ ವಾಟರ್ ಕುಡಿತಾ ಇದ್ದೀನಿ. ದಿನ ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡ್ಮೇಲೆ 1 ಲೋಟ ವಾರ್ಮ್ ವಾಟರ್ನ ಕುಡಿತೀನಿ. ಇದನ್ನು ಡೈಲಿ ಮಾಡ್ತೀನಿ. ನಾನು 21 ದಿನ ವೇಟ್ ಲಾಸ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ನನ್ನ ಜೊತೆಗೆ ಜಾಯ್ನ್ ಆಗ್ಬೋದು. ನಾನು ಯಾವ ರೀತಿಯಾಗಿ ಮಾಡ್ತೀನಿ, ಹಾಗೆ ಏನೇನು ರೆಸಿಪಿನ ಪ್ರಿಪೇರ್ ಮಾಡ್ಕೊಂಡು ತಿಂತೀನಿ, ಎಷ್ಟು ಹೊತ್ತು ಎಕ್ಸಸೈಸ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಎಲ್ಲದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ಡೇ 1. ನಾನು ಡೇ 1 ವೇಟ್ ಲಾಸ್ ಚಾಲೆಂಜ್ನ ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು 1 ಲೋಟ ಬಿಸಿನೀರನ್ನ ಕುಡಿದ್ಬಿಟ್ಟು ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಮೇಲ್ಗಡೆನೇ ವಾಕಿಂಗ್ ಮಾಡ್ತಿದ್ದೀನಿ, ನಮ್ಮ ಮನೆ ಮೇಲೆ. ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ತೀನಿ. ಇವತ್ತು ಡೇ 1 ಆಗಿರೋದ್ರಿಂದ ಎಕ್ಸಸೈಸ್ ಏನು ಮಾಡ್ತಾಯಿಲ್ಲ. ಮಾಡಬೇಕಾಗಿತ್ತು, ಇವತ್ತು ಮಾಡ್ತಾಯಿಲ್ಲ. ನಾಳೆಯಿಂದ ಎಕ್ಸಸೈಸ್ ಮಾಡೋಣ ಅಂತ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದೆ. ಅದಾದಮೇಲೆ ಕೆಳಗಡೆ ಬಂದೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ನೀರು ಕುಡಿದ್ಬಿಟ್ಟು, ಒಂದು 5 ನಿಮಿಷ ಆದಮೇಲೆ ನೀರು ಕುಡಿಬೇಕು. ವಾಕಿಂಗು ಎಕ್ಸಸೈಸ್ ಮಾಡಿದ ತಕ್ಷಣವೇ ನೀರು ಕುಡಿಬಾರ್ದು. ಅದಾದಮೇಲೆ ಒಂದು ಇಂಚಷ್ಟು ಚಕ್ಕೆ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ವೇಟ್ ಲಾಸ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ತಿದ್ದೀನಿ. 2 ಗ್ಲಾಸ್ ನೀರು 1 ಗ್ಲಾಸ್ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ದಿನ ಒಂದೊಂದು ರೀತಿಯಾಗಿ ವೇಟ್ ಲಾಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ. ದಿನ ಒಂದೇ ರೀತಿಯಾಗಿರೋದನ್ನು ಕುಡಿಯೋದಿಲ್ಲ. ದಿನ ನನ್ನ ವಿಡಿಯೋನ ಫಾಲೋ ಮಾಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಇದನ್ನು 1 ಗ್ಲಾಸ್ಗೆ ಸೋಸ್ಕೊಳ್ತೀನಿ. ಫ್ರೆಂಡ್ಸ್, ನಮ್ಮ ವೇಟ್ ಲಾಸ್ ಡ್ರಿಂಕ್ ರೆಡಿ ಆಯ್ತು. ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಕುಡಿತೀನಿ. ಬಿಸಿನೀರು ಕುಡಿಬೇಕು ಮೊದಲು. ಅದಾದಮೇಲೆ ವಾಕಿಂಗ್ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೀರು ಕುಡಿದ್ಬಿಟ್ಟು ಮತ್ತೆ ಅದಾದಮೇಲೆ ನಾನು ವೇಟ್ ಲಾಸ್ ಡ್ರಿಂಕ್ನ ಕುಡಿತಾ ಇದ್ದೀನಿ. ಹಾಗೆ ಸ್ವಲ್ಪ ಬಿಸಿಯಾಗಿರುವಾಗಲೇ ಕುಡಿಬೇಕು. ಇಲ್ಲಾಂತಂದರೆ ರಾತ್ರಿ ಸ್ವಲ್ಪ ಜೀರಿಗೆನ ಒಂದು ಸ್ಪೂನ್ ಜೀರಿಗೆನ 1 ಗ್ಲಾಸ್ ನೀರಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಕೂಡ ಕುದಿಸ್ಕೊಂಡು ಕುಡಿಬೋದು. ಆ ಥರ ಕೂಡ ಮಾಡ್ಬೋದು. ಇಲ್ಲ ಅಂತ ಅಂದರೆ ಈ ಥರ ಕುದಿಸ್ಕೊಂಡು ಕೂಡ ಕುಡಿಬೋದು. ಕುಡಿದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ವಾಶ್ ಮಾಡಿಬಿಟ್ಟು ಸೊಪ್ಪು ತೊಗೊಂಡಿದ್ದೆ. ಸೊಪ್ಪು ಬಿಡಿಸೋಣ ಅಂತ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಹಾಗೆ ಬೆಳಗ್ಗೆಗೆ ನಾನು ಬ್ರೇಕ್ಫಾಸ್ಟ್ ಏನು ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನಿವತ್ತು ಓಟ್ಸ್ ತಿಂತಾಯಿದ್ದೀನಿ. ಪ್ಲೈನ್ ಓಟ್ಸ್ ತೊಗೊಳ್ಳಿ, ಯಾವುದೇ ತೊಗೊಂಡ್ರೂ. ನಾನು ಸಪೋಲಾ ಇಲ್ಲ ಅಂತಂದರೆ ಲೈನ್ ಓಟ್ಸ್ನ ತೊಗೊಳ್ಳೋದು. ಇವಾಗ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ಹಾಲು ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಓಟ್ಸ್ ತೊಗೊಂಡಿದ್ದೀನಿ. ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ, ಅದಕ್ಕೆ ಹಾಲು ಹಾಕ್ಕೊಳ್ತೀನಿ. ಅದೇ ಗ್ಲಾಸಲ್ಲಿ ಇನ್ನು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಸ್ಲಿಮ್ಮಡ್ ಮಿಲ್ಕ್ ಸಿಕ್ಕರೆ ಅದನ್ನು ತೊಗೊಳ್ಳಿ. ನನಗೆ ಅದು ಸಿಕ್ಕಿಲ್ಲ, ಹಾಗಾಗಿ ಮಾಮೂಲಿ ಹಾಲನ್ನೇ ತೊಗೊಂಡಿದ್ದೀನಿ. ಬ್ಲೂ ಕಲರ್ ಪ್ಯಾಕೆಟ್ ಬರುತ್ತಲ್ಲ ನಂದಿನಿ, ಅದು ತೊಗೋಬೇಕು ವೇಟ್ ಲಾಸ್ ಮಾಡೋರು. ಅದು ಸಿಕ್ಕಿಲ್ಲ ಅಂದರೆ ಮಾಮೂಲಿ ಹಾಲಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಓಟ್ಸ್ ಹಾಕ್ಕೊಳ್ತಿದ್ದೀನಿ. ಹಾಲು ಬಿಸಿ ಇಟ್ಟಿದ್ದೆ, ಹಾಲು ಕುದ್ಮೇಲೆ ಓಟ್ಸ್ ಹಾಕ್ಕೊಳ್ತಿದ್ದೀನಿ. ತುಂಬ ಬೇಗ ಮಾಡ್ಕೋಬೋದು ವೇಟ್ ಲಾಸ್ ಮಾಡೋರು. ಯಾಕಂದರೆ ಮನೇಲಿ ಹೆಣ್ಮಕ್ಳು ಮನೆಯವರಿಗೆಲ್ಲ ಬೇರೆ ತಿಂಡಿ ಮಾಡಬೇಕಾಗುತ್ತೆ. ಮತ್ತು ನಮಗೆ ಬೇರೆ ಏನಾದರೂ ಮಾಡಬೇಕು ಅಂದರೆ ಬೇಜಾರಾಗುತ್ತೆ. ಆವಾಗ ಈ ರೀತಿಯಾಗಿ ಬೇಗ ಆಗೋ ಥರದ್ದೇನಾದರೂ ಮಾಡ್ಕೊಂಡು ತಿನ್ಬೋದು. ನಮ್ಮ ಮನೆಯವ್ರಿಗೆ ಬೇರೆ ಅವಲಕ್ಕಿ ಮಾಡಿಕೊಟ್ಟೆ, ನಾನಿಲ್ಲಿ ಓಟ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನಾನು ರಾತ್ರಿ ಒಂದು 8 ದ್ರಾಕ್ಷಿ 4 ಬಾದಾಮಿನ ನೆನೆಸಿಟ್ಟಿದ್ದೆ. ಬಾದಾಮಿನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ. ಇವಾಗ ನೋಡಿ ಆರಿದೆ. ಆರಿದ್ಮೇಲೆ ಇನ್ನೂ ಇಷ್ಟು ಗಟ್ಟಿಯಾಗಿದೆ. ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ. ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ನಾನು ಬಾದಾಮಿನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ. ಒಂದು ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ತೊಗೋಬಾರ್ದು, ಪುಟ್ಟ ಬಾಳೆಹಣ್ಣು ತೊಗೋಬೇಕು. ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೇನುತುಪ್ಪನ ಬಳಸ್ತಾ ಇದ್ದೀನಿ.
ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಒಂದೇ ಸ್ಪೂನ್. ಹಾಗೆ ಇದಕ್ಕೆ ಆ್ಯಪಲ್ ಹಾಕ್ಕೊಳ್ಬೋದು, ಡೇಟ್ಸ್ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಓಟ್ಸ್ ಈ ರೀತಿ ಮಾಡ್ಕೊಂಡು ತಿಂದರೆ. ನಾನು ದಿನ 9 ಗಂಟೆ ಒಳಗಡೆ, ಮಾಮೂಲಿ ಟೈಮಲ್ಲಿ ಅಂದರೆ 9:30 10 ಗಂಟೆಗೆ ತಿಂಡಿ ತಿಂತೀನಿ. ಇವಾಗ 9 ಗಂಟೆ ಒಳಗಡೆ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಈಗ ಆಲ್ರೆಡಿ 8:45 ಆಗಿದೆ. ಇವಾಗ ನಾನು ಓಟ್ಸ್ನ ತಿಂತಾಯಿದ್ದೀನಿ. ಇಷ್ಟು ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ ಫ್ರೆಂಡ್ಸ್. ಓಟ್ಸು ಇನ್ನು ಅರ್ಧ ತಿಂದ್ರೇ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತಿರುತ್ತೆ. ಒಂದು ಚಿಕ್ಕ ಮೀಡಿಯಮ್ ಸೈಜ್ ಬೌಲಲ್ಲಿ ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಒಂದು ಬಾಣಲಿ ಬಿಸಿ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆನ ಆದಷ್ಟು ಕಮ್ಮಿ ಬಳಸಿ ಡಯಟ್ ಮಾಡೋರು. ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಫ್ರೈ ಮಾಡ್ಕೊಳ್ತಿದ್ದೀನಿ. ಬೀಟ್ರೋಟ್ ಪಲ್ಯ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೀಟ್ರೂಟ್ ಪಲ್ಯನ ಹೆಚ್ಚಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ತುರಿದ್ಬಿಟ್ಟು ಕೂಡ ಮಾಡ್ಕೊಳ್ಬೋದು. ಈ ಥರ ತುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಟೊಮೊಟೊ ಹಣ್ಣು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ತುರಿದಿಟ್ಕೊಂಡಿರೋ ಅಂತಹ ಬೀಟ್ರೋಟ್ನ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಡಯಟ್ ಮಾಡೋರು ಹೆಲ್ದಿ ಫುಡ್ನೇ ತಿನ್ನಬೇಕು. ತರಕಾರಿ, ಪಲ್ಯಗಳು, ಕಾಳು ಈ ಥರದ್ದೆಲ್ಲ ಜಾಸ್ತಿ ತಿನ್ನಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀನಿ. ಈಗ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟು ಸೊಪ್ಪು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೂ ಕೂಡ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ನಲ್ಲ, ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಣ್ಣು ಎಲ್ಲ ಭಾಳ ಇರುತ್ತೆ ಸೊಪ್ಪಲ್ಲಿ, ಅದಕ್ಕೋಸ್ಕರ ನೀಟಾಗಿ ಒಂದು 3 ಸಲನಾದರೂ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ವಾರದಲ್ಲಿ ಒಂದು 2-3 ಸಲನಾದರೂ ಸೊಪ್ಪನ್ನು ತಿನ್ನಬೇಕು. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ತೊಳೆದಿಟ್ಟಿರೋಂತಹ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್, ಬೇಗ ಆಗುತ್ತೆ ಪಲ್ಯಗಳೆಲ್ಲ. ಇದನ್ನು ಚೆನ್ನಾಗಿ ಬೆಂದರೆ ಪಲ್ಯ ರೆಡಿ ಆಗುತ್ತೆ. ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ, ಚೆನ್ನಾಗಿ ನೀರೆಲ್ಲ ಬಿಡುತ್ತದು. ಅಷ್ಟರಲ್ಲಿ ನಾನು ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ. ಕಡಲೆಕಾಳು, ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ನೀರೆಲ್ಲ ಬಿಟ್ಟಿದೆ, ಸೊಪ್ಪೆಲ್ಲ ಬಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು, ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಹಾಗೆ ಚಪಾತಿ ಮಾಡ್ಕೊಳ್ತಿದ್ದೀನಿ ಮಧ್ಯಾಹ್ನಕ್ಕೆ. ಅದಕ್ಕೋಸ್ಕರ ನಾನು ಹಿಟ್ಟು ಕಲಸಿಡ್ತಾಯಿದ್ದೀನಿ. ಹಿಟ್ಟು ಕಲಸಿಟ್ಬಿಟ್ರೆ ಆಮೇಲೆ ಊಟ ಮಾಡೋ ಟೈಮಿಗೆ ರೈಸ್ ಮಾಡಿಕೊಂಡು, ರೈಸ್ ನಾನು ತಿನ್ನೋದಿಲ್ಲ ಇವತ್ತು, ನಮ್ಮ ಮನೆಯವ್ರಿಗೆ ಮಾಡ್ತೀನಿ. ಆವಾಗ ಬಿಸಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹಿಟ್ಟನ್ನು ಕೂಡ ಕಲಸಿಟ್ಟೆ. ಅದಾದಮೇಲೆ ಪಾತ್ರೆನೆಲ್ಲ ತೊಳಿತಿದ್ದೀನಿ. ಬೆಳಗ್ಗೆನೇ ನಾನು ಸಾಂಬಾರು, ಪಲ್ಯ
ಬೀಟ್ರೋಟ್ ಪಲ್ಯ ಮತ್ತು ಸೊಪ್ಪು ಪಲ್ಯ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ. ಹಾಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೋಬೇಕು, ಹಾಗೆ ಚಪಾತಿ ಮಾಡಬೇಕು. ಹಾಗೆ ನೀವು ಆದಷ್ಟು ನೀರು ಕುಡಿಬೇಕು. ದಿನಕ್ಕೆ 3 ಲೀಟ್ರಾದರೂ ನೀವು ನೀರನ್ನ ಕುಡಿಲೇಬೇಕು ಫ್ರೆಂಡ್ಸ್. ಡಯಟ್ ಮಾಡೋರಂತಲ್ಲ, ಎಲ್ಲರೂ ಅಷ್ಟೇ ದಿನಕ್ಕೆ 3 ಲೀಟ್ರಾದರೂ ನೀರು ಕುಡಿಲೇಬೇಕು. ನಾನು ಬಾಟ್ಲಲ್ಲಿ ಹಾಕಿಟ್ಕೊಳ್ತೀನಿ. ಆವಾಗ ನಾವು ಎಷ್ಟು ನೀರು ಕುಡಿದ್ವಿ ಅಂತ ಗೊತ್ತಾಗುತ್ತೆ, ಮೆಜರ್ಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಬಾಟ್ಲಲ್ಲಿ ತುಂಬಿಟ್ಕೊಳ್ತೀನಿ. ಆವಾಗ ನೀರು ಕುಡಿತಾನೇ ಇರ್ತೀನಿ. ಇನ್ನು ಜಾಸ್ತಿ ಬೇಕಾದ್ರೂ ಕುಡಿಬೋದು. ಅಟ್ಲೀಸ್ಟ್ ದಿನಕ್ಕೆ 3 ಲೀಟ್ರಾದರೂ ನೀರು ಕುಡಿಬೇಕು. ಅದಾದಮೇಲೆ ಎಲ್ಲ ಪಾತ್ರೆ ವಾಶ್ ಮಾಡಿಬಿಟ್ಟು ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಇವಾಗ ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು. ಈಗ ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಬಂದೆ. ಬಟ್ಟೆ ಹಾಕ್ತಾ ಇದ್ದೀನಿ. ಬಟ್ಟೆನೆಲ್ಲ ಹಾಕ್ಬಿಟ್ಟು ಇನ್ನೂ ತುಂಬ ಕೆಲಸ ಇದೆ. ಹಾಗೆ ನಾನು ಮಿಡ್ ಮಿಲ್ಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇವಾಗ ಟೈಮ್ ಆಗಿದೆ 11:30. ಇವಾಗ ನಾನು ಒಂದು ಎಳ್ನೀರನ್ನ ತೊಗೊಂಡಿದ್ದೀನಿ. ಎಳ್ನೀರು ಕುಡಿತೀನಿ ನಾನಿವಾಗ. ನೀವು ಎಳ್ನೀರನ್ನ ಕುಡಿಬೇಕು ಅಂತ ಏನಿಲ್ಲ, ಫ್ರೂಟ್ಸ್ ಏನಾದರೂ ತಿನ್ಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ತಿನ್ಬೋದು, ಹಾಗೆ ಸೌತೆಕಾಯಿ ಕೂಡ ತಿನ್ಬೋದು. ನಾನು ಎಳ್ನೀರು ತೊಗೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಚಪಾತಿ ಮಾಡೋಕ್ಕೆ ಬಂದಿದ್ದೀನಿ. ಟೈಮ್ ಆಲ್ರೆಡಿ 12:30 ಆಗಿದೆ. ಚಪಾತಿ ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟ ರೆಡಿ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ಏನೇನು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಇವಾಗ ಅಡುಗೆ ಕೂಡ ಮುಗೀತು. ಟೈಮ್ ಆಗಿದೆ 1:30. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಊಟಕ್ಕೆ 2 ಚಪಾತಿ ತೊಗೊಂಡಿದ್ದೀನಿ. ರೈಸ್ ತಿನ್ನೋದಿಲ್ಲ ನಾನು, ಇಷ್ಟೇ 2 ಚಪಾತಿ ತಿಂತೀನಿ. ಸೊಪ್ಪು ಪಲ್ಯ, ಬೀಟ್ರೋಟ್ ಪಲ್ಯ, ಹಾಗೆ ಕಡಲೆಕಾಳು ಬಟಾಣಿ ಕಾಳು ಸಾಂಬಾರು ಮತ್ತು ಕ್ಯಾರೆಟು ಸೌತೆಕಾಯಿ. ಇವತ್ತಿನ ಮಧ್ಯಾಹ್ನದ ಊಟ ನಂದು ಇಷ್ಟು. ಅದಾದಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಟೈಮ್ 4:30 ಆಗಿದೆ. ಅದಕ್ಕೋಸ್ಕರ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನ್ನಿಸ್ತು. ಮಕ್ಕಾನ ಫ್ರೈ ಮಾಡ್ಕೊಳ್ತಿದ್ದೀನಿ. ತುಂಬ ಸಿಂಪಲ್ಲು, ಬೇಗ ಕೂಡ ಮಾಡ್ಕೊಳ್ಬೋದು. ಹಾಗೆ ಇವನ್ನ ಮಾಡಿಡ್ಬೋದು. ಮಾಡಿಟ್ಟು ಒಂದು 15 ದಿನದವರೆಗೂ ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಸ್ವಲ್ಪ ಈ ಥರ ಫ್ರೈ ಎಲ್ಲ ಮಾಡಿದ್ಮೇಲೆ ಆರಿದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಹಾಗೆ ಡಯಟ್ ಮಾಡೋರು ದಿನದಲ್ಲಿ 1 ಸ್ಪೂನಷ್ಟು ತುಪ್ಪನ ತಿನ್ಬೋದು. ಅದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ, ಜಾಸ್ತಿ ಯೂಸ್ ಮಾಡಬಾರ್ದು. ದಿನದಲ್ಲಿ 1 ಸ್ಪೂನು ಅಷ್ಟು ತಿನ್ನಬೇಕಷ್ಟೆ. ಇದನ್ನು ಮಕ್ಕಾನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿ ಆಗುತ್ತದು. ಇದು ಹೆಂಗಿರುತ್ತೆ ಅಂದರೆ ಮಂಡಕ್ಕಿ ವೇಟ್ ಇರಲ್ವಲ್ಲ, ಆ ರೀತಿಯಾಗಿರುತ್ತೆ. ವೇಟ್ ಇರೋದಿಲ್ಲ ಅದು ಕೂಡ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಖಾರ ಪುಡಿ ಖಾರ ಇದೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಸ್ವಲ್ಪ ಉರಿ ಜಾಸ್ತಿ ಆಗಿದ್ದಕ್ಕೆ ನೋಡ್ಬೋದು ನೀವು ಹೊಗೆ ಹೆಂಗೆ ಬರ್ತಿದೆ ಅಂತ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಕ್ಕಾನ ಫ್ರೈ ರೆಡಿ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇವತ್ತು ನಾನು ಮಕ್ಕಾನ ಫ್ರೈ ತೊಗೊಳ್ತಿದ್ದೀನಿ. ನೋಡಿ, ಗ್ರೀನ್ ಟೀ ತೊಗೊಂಡಿದ್ದೀನಿ, ಹಾಗೆ ಮಕ್ಕಾನ ತೊಗೊಂಡಿದ್ದೀನಿ. ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಈ ಥರ
ಮುಟ್ಟಿದ್ರೆ ಒಂಥರ ಪುಡಿ ಪುಡಿ ಥರ ಆಗುತ್ತೆ. ಫ್ರೆಂಡ್ಸ್, ನಾವಿವಾಗ ಸಂಜೆ ಆಗಿದೆ. ಇವಾಗ ವಾಕಿಂಗ್ ಬಂದಿದ್ದೀವಿ. ಇಲ್ಲೇ ನಮ್ಮ ಊರಲ್ಲಿ ಸ್ವಲ್ಪ ಮುಂದೆ ಪಾರ್ಕ್ ಇದೆ. ಇಲ್ಲೇ ವಾಕ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಬಂದಿದ್ದೀನಿ. ಒಂದೆರಡು ರೌಂಡ್ ವಾಕ್ ಮಾಡಿಬಿಟ್ಟು ಮನೆಗೆ ಹೋಗಬೇಕು. ಫ್ರೆಂಡ್ಸ್, ಮತ್ತೆ ಈವ್ನಿಂಗ್ ವಾಕಿಂಗ್ ಹೋಗೋಣ ಅಂತ ಒಂದು 5:15 ಏನೋ ಆಗಿದೆ. ಆವಾಗ ವಾಕಿಂಗ್ ಬಂದಿದ್ದೀವಿ. ಹಾಗೆ ನೋಡಿ, ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಹತ್ರನೇ ಪಾರ್ಕ್ ಇರೋದು. ನಮ್ಮೂರಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ವಾ, ಅಲ್ಲೇ ಪಾರ್ಕ್ ಇರೋದು. ಚಿಕ್ಕದಾಗಿದೆ ಪಾರ್ಕ್, ಅಂದರೆ ಏನು ತುಂಬ ದೊಡ್ಡದಾಗಿಲ್ಲ. ತೋರಿಸ್ತೀನಿ. ನಾವು ಹೋದಾಗಂತೂ ಯಾರೂ ಇರಲಿಲ್ಲ, ಖಾಲಿ ಇತ್ತು. ಇವಾಗ ಯಾವ ಚಿಕ್ಕ ಮಕ್ಕಳು ಆಟ ಆಡ್ತಿದ್ದಾರೆ. 2 ಜೋಕಾಲಿದೆ, 1 ಜಾರ ಬಂಡಿ ಇದೆ. ಗ್ರೌಂಡು ಅಷ್ಟೇ ಏನು ತುಂಬ ದೊಡ್ಡದಾಗಿಲ್ಲ, ಚಿಕ್ಕ ಪಾರ್ಕ್. ನಮ್ಮೂರಲ್ಲಿ ಇರೋದು ಇದೊಂದೇ ಪಾರ್ಕ್ ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ಚೆನ್ನಾಗಿ ವಾಕಿಂಗ್ ಮಾಡಿ ಸುಸ್ತಾಯಿತು ಅಂತ ರೆಸ್ಟ್ ಮಾಡ್ತಿದ್ದೀವಿ. ಮನೆಗೆ ಹೋಗಬೇಕು. ಸುಸ್ತಾಯಿತು ಫ್ರೆಂಡ್ಸ್, ಓಡಾಡಿ ತುಂಬ ದಿನ ಆಗಿತ್ತು ವಾಕಿಂಗ್ ಎಲ್ಲ ಮಾಡಿ. ನಾನು ಮತ್ತೆ ಮನೆಗೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಮನೆಗೆಲ್ಲ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೂಡ ರೆಡಿ ಮಾಡಿಕೊಂಡೆ. ಇವತ್ತು ರಾತ್ರಿ ಊಟಕ್ಕೆ ನಾನು ಮುದ್ದೆ ತೊಗೊಂಡಿದ್ದೀನಿ. ಹಾಗೆ ಸೌತೆಕಾಯಿ, ಕ್ಯಾರೆಟ್, ಸೊಪ್ಪಿನ ಪಲ್ಯ ಇತ್ತಲ್ವ ಮಧ್ಯಾಹ್ನದದು, ಕಾಳು ಸಾಂಬಾರು. ನನ್ನ ರಾತ್ರಿ ಊಟ ಇಷ್ಟೇ ಫ್ರೆಂಡ್ಸ್. ಇವಾಗ ನಾನು ಜಸ್ಟ್ ಊಟ ಮಾಡಿದೆ. ಊಟಕ್ಕೆ ನೋಡಿದ್ರಲ್ವ, ಮುದ್ದೆ, ಸ್ವಲ್ಪ ಸೊಪ್ಪು ಪಲ್ಯ, ಕಾಳು, ಕಾಳು ಸಾಂಬಾರು ಇಷ್ಟನ್ನು ಊಟ ಮಾಡ್ಕೊಂಡ್ಬಂದೆ. 8 ಗಂಟೆ ಒಳಗಡೆ ನನ್ನ ಊಟನ ಮುಗಿಸ್ಕೊಂಡಿದ್ದೀನಿ. ನಾಳೆಯಿಂದ ಆದಷ್ಟು 7 ಗಂಟೆ ಒಳಗೆ ಊಟ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇಲ್ಲಾಂದರೆ 8 ಗಂಟೆ ಒಳಗಂತೂ ಪಕ್ಕ ಊಟನ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾವು ಮಲಗೋದಕ್ಕಿಂತ ಮುಂಚೆ ಒಂದು 2 ಅವರ್ ಮುಂಚೆನೇ ಊಟ ಮಾಡಿರಬೇಕು. ಈಗ ನಾನು ವಾಕ್ ಮಾಡ್ತೀನಿ. ಇವತ್ತಿನ ಡೇ 1 ವೆಯ್ಟ್ ಲಾಸ್ ಚಾಲೆಂಜ್ನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಮತ್ತು ನಾಳೆ ಡೇ 2 ಯಾವ ರೀತಿಯಾಗಿ ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ನಾಳೆ ನಾನು ಡೇ 2 ಯಾವ ರೀತಿಯಾಗಿ ಮಾಡ್ತೀನಿ, ವೆಯ್ಟ್ ಲಾಸ್ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ನನ್ನ ಜೊತೆ ಕೂಡ ಜಾಯಿನ್ ಆಗ್ಬೋದು. ನನ್ನ ಜೊತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಶುರು ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಬಾಯ್. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.